ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂಬರುವಂತಹ ಟಿಇಟಿಗೆ ಸಿದ್ಧತೆ ಹೀಗಿರ್ಲಿ. ಏನು ಮೊದಲನೇದಾಗಿ ನೀವು ಸೈಕಾಲಜಿ ಏನಿದೆ MCQs ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಅದ್ರದ್ದು ಪೂರ್ವವಾಗಿ ನೀವು ನೋಡ್ಬೇಕಾಗಿರೋದೇನು, ಮನೋವಿಜ್ಞಾನ ಅಂದ್ರೆ ಏನು, ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೆ ಏನು ಅಂತ ಹೇಳಿ ಎಲ್ಲ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಅವಾಗ ಏನಾಗುತ್ತೆ, ನಮ್ಗೆ MCQs ನ ಈಸಿಯಾಗಿ ಅನಲೈಸ್ ಮಾಡೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಮೊದಲನೇದಾಗಿ ನಾವು ಮನೋವಿಜ್ಞಾನ ಅಂದ್ರೆ ಏನು ಅಂತ ನೋಡ್ತಾ ಹೋಗೋಣ. ಮನೋವಿಜ್ಞಾನ ಮನೋವಿಜ್ಞಾನ ಅಂತ ಹೇಳಿದ್ರೆ ಈ ಪದ ಬಂದಿರುವಂತದ್ದು ಗ್ರೀಕ್ ಭಾಷೆಯ ಸೈಕ್ ಮತ್ತು ಲೋಗೋಸ್ ಅನ್ನುವಂಥ ಪದದಿಂದ. ಮನೋವಿಜ್ಞಾನ ಅಂತ ಹೇಳಿದ್ರೆ ನೋಡಿ, ಸೈಕಾಲಜಿ ಅಂತ ಏನ್ ಹೇಳ್ತೀವಿ ಅದನ್ನ ಆತ್ಮದ ಅಧ್ಯಯನ ಅಂತ ಕರಿತೀವಿ. ಶಬ್ದದ ಒಂದು ಉತ್ಪತ್ತಿಯ ಪ್ರಕಾರ ಹೇಳೋದಾದ್ರೆ ಮನೋವಿಜ್ಞಾನ ಅಂತ ಹೇಳಿದ್ರೆ ಆತ್ಮದ ಅಧ್ಯಯನ ಅಂತ ಕರೀತಾರೆ. ಸದ್ಯ ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ಅಧ್ಯಯನ ಆಗಿದೆ. ಓಕೆ, ಪ್ರೆಸೆಂಟ್ ವರ್ತನೆಯ ಅಧ್ಯಯನ ಆಗಿದೆ. ಇನ್ನು 1879ರಲ್ಲಿ ವಿಲ್ ಹೆಮ್ ಊಂಟ್ ರವರು ಜರ್ಮನಿಯ ಲಿಪ್ಜಿಗ್ ಅನ್ನುವಂತಹ ಒಂದು ಸ್ಥಳದಲ್ಲಿ ಮೊಟ್ಟ ಮೊದಲನೇದಾಗಿ ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನ ಸ್ಥಾಪಿಸ್ತಾರೆ. ಇದು ಬಹಳಷ್ಟು ಸಲ ಕೇಳಿರುವಂತಹ ಪ್ರಶ್ನೆ ಇದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದನ್ನ ಟಿಇಟಿ ನಲ್ಲಿ ಆಮೇಲೆ ಹಳೆ GPSTR ಅಲ್ಲಿ ಕೇಳಿರುವಂತಹ ಪ್ರಶ್ನೆ ಏನು, ಯಾವ ಪ್ರದೇಶದಲ್ಲಿ ಅಂತ ಕೂಡ ಕೇಳಿದ್ರೆ ದಟ್ ಇಸ್ ಸ್ಥಳ ಬಂದು ಲಿಪ್ಜಿಗ್. ಇನ್ನು ಮನೋವಿಜ್ಞಾನದ ಮೊದಲ ಕೃತಿ ಅಂತ ಹೇಳಿದ್ರೆ ಅದು ಮನೋವಿಜ್ಞಾನದ ತತ್ವಗಳು. ಇದನ್ನ ಬರೆದಂತವರು ವಿಲಿಯಂ ಜೇಮ್ಸ್ ರವರು. 1890ರಲ್ಲಿ ಇದನ್ನ ಬರೀತಾರೆ. ಯಾವುದು, ಮನೋವಿಜ್ಞಾನದ ತತ್ವಗಳು. 1914ರಲ್ಲಿ JB ವ್ಯಾಟ್ಸನ್ ರವರು ವರ್ತನವಾದವನ್ನ ಪ್ರತಿಪಾದಿಸ್ತಾರೆ. ಯಾರು ವರ್ತನವಾದವನ್ನ ಪ್ರತಿಪಾದಿಸಿದಂತವರು JB ವ್ಯಾಟ್ಸನ್. ಇವರು 1914ರಲ್ಲಿ ಪ್ರತಿಪಾದಿಸ್ತಾರೆ. ಇನ್ನು ಮನೋವಿಜ್ಞಾನ ಅನ್ನುವಂಥದ್ದು ಮೊದಲು ಆತ್ಮವನ್ನ ಕಳೆದುಕೊಂಡಿತು, ನಂತರ ಮನಸ್ಸನ್ನ ಕಳೆದುಕೊಂಡಿತು, ಆನಂತರ ಪ್ರಜ್ಞೆಯನ್ನ ಕಳೆದುಕೊಂಡಿತು ಅಂತ ಹೇಳಿ ಮನೋವಿಜ್ಞಾನ ಅನ್ನುವಂಥದ್ದು ಈಗ ಸದ್ಯಕ್ಕೆ ಅದು ವರ್ತನೆಯ ಅಧ್ಯಯನ ಅಂತ ಹೇಳಿ ಕರಿತೀವಿ. ಅದನ್ನ ನಾವು ಆತ್ಮದ ಅಧ್ಯಯನ ಅಂದ್ರೆ ಅಕಾರ್ಡಿಂಗ್ ಟು ದ ಟರ್ಮ್ಸ್ ಏನಿದೆ ಸೈಕಾಲಜಿ, ಅದ್ರ ಪ್ರಕಾರ ಆತ್ಮದ ಅಧ್ಯಯನ ಅಂತ ಏನ್ ಹೇಳ್ತಾ ಇದ್ವಿ ದಟ್ ಈಸ್ ರಾಂಗ್. ಅದು ಏನಿದ್ರು ವರ್ತನೆಯ ಅಧ್ಯಯನ ಅಂತ ಹೇಳಿ ಅದನ್ನ ಮಾರ್ಪಾಡು ಮಾಡಿದಂಥವ್ರು ಯಾರು ಅಂತ ಹೇಳಿದ್ರೆ ದಟ್ ಇಸ್ ವಿಲಿಯಂ ವುಡ್ವರ್ತ್ ರವರು. ಓಕೆ, ವಿಲಿಯಂ ವುಡ್ವರ್ತ್ ರವರು. ಓಕೆ, ಮನೋವಿಜ್ಞಾನವನ್ನ ಪ್ರಜ್ಞೆಯ ಅಧ್ಯಯನ ಅಂತ ಕರೆದಂತವ್ರು ವಿಲ್ ಹೆಮ್ ಊಂಟ್ ರವರು. ಮನೋವಿಜ್ಞಾನವನ್ನ ವರ್ತನೆಯ ಅಧ್ಯಯನ ಅಂತ ಕರೆದಂತವ್ರು JB ವ್ಯಾಟ್ಸನ್. ನೋಡಿ, ಮನೋವಿಜ್ಞಾನ ಅನ್ನುವಂಥದ್ದು ವರ್ತನೆಯ ಅಧ್ಯಯನ ಅಂತ ಹೇಳಿ JB ವ್ಯಾಟ್ಸನ್ ರವರು ಕರೀತಾರೆ. ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿ ವಿಲ್ ಹೆಮ್ ಊಂಟ್ ರವರು ಕರೀತಾರೆ. ಎಲ್ಲ ಆಧುನಿಕ ವಿಜ್ಞಾನಿಗಳನ್ನ ಇವಾಗ ವರ್ತನವಾದಿಗಳು ಅಂತಾನೆ ಕರಿತೀವಿ. ಅವರೆಲ್ಲರೂ ಇದನ್ನೇ ಬಿಲೀವ್ ಮಾಡಿದ್ರು. ಅಂದ್ರೆ ಏನು, ಇದು ಆತ್ಮದ ಅಧ್ಯಯನ ಅಂತ ಹೇಳ್ತೀವಿ, ದಟ್ ಇಸ್ ರಾಂಗ್. ಅದು ಯಾವಾಗ್ಲೂ ಒಬ್ಬ ವ್ಯಕ್ತಿಯ ವರ್ತನೆಯನ್ನ ನೋಡ್ಬಿಟ್ಟು ನಾವು ಆ ಒಂದು ಏನ್ ಹೇಳ್ಬೋದು ಸೈಕಾಲಜಿಯನ್ನ ನಾವು ಸ್ಟಡಿ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಹೋದ್ರು. ಇನ್ನು ಮನೋವಿಜ್ಞಾನ ಅನ್ನುವಂಥದ್ದು ಸ್ವತಂತ್ರವಾಗಿ ಬೆಳೆದು ನಿಲ್ಲೋದಕ್ಕೆ ಕಾರಣವಾದಂತಹ ವ್ಯಕ್ತಿ ಯಾರು ಅಂದ್ರೆ ಅಮೆರಿಕದ ಮನೋವಿಜ್ಞಾನಿಯಾಗಿರುವಂತಹ ವಿಲಿಯಂ ಜೇಮ್ಸ್. ಓಕೆ, ಹೀಗಾಗಿ ಅವರನ್ನ ಆಧುನಿಕ ಅಮೆರಿಕನ್ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರೀತಾರೆ. ಇನ್ನು ಶೈಕ್ಷಣಿಕ ಮನೋವಿಜ್ಞಾನ ಅಂತ ಅಂದ್ರೆ ಏನು, ಇದಿಷ್ಟು ಮನೋವಿಜ್ಞಾನ ಆಯ್ತು. ಶೈಕ್ಷಣಿಕ ಮನೋವಿಜ್ಞಾನ ಅಂತ ಬಂದ್ರೆ ಇಟ್ ಇಸ್ ಅ ಬ್ರಾಂಚ್ ಆಫ್ ಸೈಕಾಲಜಿ ಅಷ್ಟೇ. ಅಂದ್ರೇನು, ಸೈಕಾಲಜಿಯ ಬ್ರಾಂಚ್ ಏನೇ ಈ ಒಂದು ಎಜುಕೇಶನಲ್ ಸೈಕಾಲಜಿ. ಓಕೆ, ಮನೋವಿಜ್ಞಾನದ ರಚನಾ ಪಂಥದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ವಿಲ್ ಹೆಮ್ ಊಂಟ್ ಮತ್ತೆ EB ಟಿಶ್ನರ್. ಓಕೆ, ಯಾರ್ಯಾರು ಯಾವ ಪಂಥ ಅಂತ ಹೇಳಿ ಚೆನ್ನಾಗಿ ನೆನ್ಪಿಟ್ಕೋಬೇಕು, ಯಾಕಂದ್ರೆ ಕೇಳ್ತಾರೆ ಪ್ರಶ್ನೆ. ಆಮೇಲೆ ರಚನಾವಾದಿಗಳ ಪ್ರಕಾರ ಮನೋವಿಜ್ಞಾನ ಅನ್ನುವಂಥದ್ದು ಪ್ರಶ್ನೆಯ ವಿಶ್ಲೇಷಣಾತ್ಮಕ ಅಧ್ಯಯನವಾಗಿದೆ. ರಚನಾವಾದಿಗಳ ಪ್ರಕಾರ ಮನೋವಿಜ್ಞಾನ ಅನ್ನುವಂಥದ್ದು ಪ್ರಜ್ಞೆಯ ವಿಶ್ಲೇಷಣಾತ್ಮಕ ಅಧ್ಯಯನ, ಪ್ರಜ್ಞೆಯನ್ನ ವಿಶ್ಲೇಷಣೆ ಮಾಡುವಂತಹ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿ ರಚನಾವಾದಿಗಳು ಹೇಳಿದ್ರು. ಅಂದ್ರೆ ಫಂಕ್ಷನಾಲಿಸಂ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ ರಚನಾತ್ಮಕ ಮನೋವಿಜ್ಞಾನವನ್ನ. ಇನ್ನು ರಚನಾವಾದಿಗಳ ಪ್ರಕಾರ ಪ್ರಜ್ಞೆಯನ್ನ ಅಧ್ಯಯನ ಮಾಡೋದಕ್ಕೆ ಸೂಕ್ತ ವಿಧಾನ ಅಂತ ಹೇಳಿದ್ರೆ ಯಾವುದು ನೋಡಿ, ಈಗ ರಚನಾವಾದಿಗಳ ಪ್ರಕಾರ ಮನೋವಿಜ್ಞಾನ ಅಂತ ಹೇಳಿದ್ರೆ ಪ್ರಜ್ಞೆಯನ್ನ ವಿಶ್ಲೇಷಣಾತ್ಮಕ ಅಧ್ಯಯನ ಅಂದ್ರೇನು, ಪ್ರಜ್ಞೆಯ ವಿಶ್ಲೇಷಣಾತ್ಮಕ ಅಧ್ಯಯನವನ್ನ ರಚನಾವಾದಿಗಳು ಮನೋವಿಜ್ಞಾನ ಅಂತ ಕರೆದ್ರೆ, ಹಾಗಾದ್ರೆ ಈ ಒಂದು ಪ್ರಜ್ಞೆಯ ವಿಶ್ಲೇಷಣಾತ್ಮಕ ಅಧ್ಯಯನಕ್ಕೆ ಅವರು ಯಾವ ವಿಧಾನವನ್ನು ಉಪಯೋಗಿಸ್ತಾ ಇದ್ರು ಅಂತ ಹೇಳಿದ್ರೆ ದಟ್ ಇಸ್ ಅಂತರಾವಲೋಕನ. ಓಕೆ, ಇನ್ನು ಕಾರ್ಯವಾದದ ಪ್ರತಿಪಾದಕರು ಬಂದು ವಿಲಿಯಂ ಜೇಮ್ಸ್ ರವರು. ಕಾರ್ಯವಾದದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ವಿಲಿಯಂ ಜೇಮ್ಸ್, ಜಾನ್ ಡೂಯಿ ಮತ್ತೆ ಜೇಮ್ಸ್ ರೊನಾಲ್ಡ್ ರವರು. ಇದು ಚೆನ್ನಾಗಿ ನೆನಪಲ್ಲೇ ಇಟ್ಕೊಂಡಿರ್ಬೇಕು.
ವಿಲಿಯಂ ಜೇಮ್ಸ್, ಜಾನ್ ಡೂಯಿ ಮತ್ತೆ ಜೇಮ್ಸ್ ರೊನಾಲ್ಡ್. ಕಾರ್ಯವಾದವು ಪ್ರಜ್ಞೆಯ ರಚನೆಯ ಬದಲಾಗಿ ಕಾರ್ಯಕ್ಕೆ ಹೆಚ್ಚು ಒತ್ತನ್ನು ನೀಡಿತು. ಆಮೇಲೆ ವರ್ತನವಾದದ ಪ್ರತಿಪಾದಕರು ಯಾರು ಅಂತ ಹೇಳಿದ್ರೆ ದಟ್ ಇಸ್ ಜೆ.ಬಿ. ವ್ಯಾಟ್ಸನ್. ಓಕೆ, ಗೆಸ್ಟಾಲ್ಟ್ ವಾದದ ಪ್ರತಿಪಾದಕರು ಯಾರು? ಮ್ಯಾಕ್ಸ್ ವರ್ತಮೇರ್. ಓಕೆ, ಮ್ಯಾಕ್ಸ್ ವರ್ತಮೇರ್ ಅಂತಾನೆ ನಾವು ಹೇಳ್ತೀವಿ. ಇವರು ಕೂಡ ಅದನ್ನ ಫಾಲೋ ಮಾಡಿದ್ರು. ಓಕೆ, ಯಾರು ಗೆಸ್ಟಾಲ್ಟ್ ವಾದದ ಪ್ರತಿಪಾದಕರು ಅಂತ ಹೇಳಿದ್ರೆ ಮೊದಲನೆಯವರು ಮ್ಯಾಕ್ಸ್ ವರ್ತಮೇರ್ ಅಂತಾನೆ ಹೇಳ್ತೀವಿ. ಅದಾದ ನಂತರ 3K ಯಾವುದು? ಕೊಹ್ಲರ್, ಕೊಫ್ಕಾ ಮತ್ತೆ ಕರ್ಟ್ ಲೆವಿನ್ ರವರು. ಓಕೆ, ಇನ್ನು ಮನೋವಿಶ್ಲೇಷಣಾವಾದದ ಪ್ರತಿಪಾದಕ ಒಂದು ಸಿಗ್ಮಂಡ್ ಫ್ರಾಯ್ಡ್ ಮತ್ತೆ ಕಾರ್ಲ್ ಯುಂಗ್. ಓಕೆ, ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಹೇಳಿ ಕರೀತಾರೆ. ಓಕೆ, ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಜೊತೆಗೆ ಥಾರ್ನ್ಡೈಕ್ ರವರನ್ನ ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂದ್ರೇನು? ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಅಂತ ಬಂದಾಗ ಆಪ್ಷನ್ ಥಾರ್ನ್ಡೈಕ್ ಆಗ್ಬೇಕು. ಬರೀ ಸೈಕಾಲಜಿ ಅಂತ ಬಂದಾಗ ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಆಯ್ಕೆ ಮಾಡಬೇಕು. ಓಕೆ, ಇನ್ನು ಮಾನವೀಯತೆಯ ಪ್ರತಿಪಾದಕ. ಓಕೆ, ಮಾನವೀಯತೆ, ಹ್ಯೂಮನಾಲಿಸಮ್. ಓಕೆ, ಹ್ಯೂಮಾನಿಸಮ್ ಅಂತ ಕೂಡ ಕರೀತಾರೆ. ಸೊ ಇದರ ಒಂದು ಪ್ರತಿಪಾದಕ ಬಂದು ಅಬ್ರಹಾಂ ಮಾಸ್ಲೋ. ಇನ್ನು ಅಂತರಾವಲೋಕನ ಅಂತ ಅಂದ್ರೆ ತನ್ನೊಳಗೆ ತಾನೇ ಇಳಿದು ವೀಕ್ಷಿಸುವುದನ್ನ ಅಂತರಾವಲೋಕನ ಅಂತ ಕರೀತಾರೆ. ಈ ಅಂತರಾವಲೋಕನ ವಿಧಾನದ ಜನಕ ಯಾರು? ಇ.ಬಿ. ಟಿಶ್ನರ್. ನೋಡಿ, ಇದರಲ್ಲಿ ಒಂದೊಂದು ಲೈನ್ ಅಂದ್ರೆ ಇವಾಗ ಅಂತರಾವಲೋಕನ ಅಂತ ಬಂದಾಗ ತನ್ನೊಳಗೆ ತಾನೇ ಇಳಿದು ವೀಕ್ಷಿಸುವುದು. ಅಂತರಾವಲೋಕನ ಈ ಒಂದು ವಿಧಾನದ ಜನಕ ಯಾರು ಅಂದ್ರೆ ಇ.ಬಿ. ಟಿಶ್ನರ್. ಜೊತೆಗೆ ಈ ಒಂದು ಅಂತರಾವಲೋಕನನ್ನ ಯಾರು ಹೆಚ್ಚಾಗಿ ಬಳಸಿದ್ರು? ರಚನಾವಾದಿಗಳು ಬಳಸಿದ್ರು. ಏತಕ್ಕಾಗಿ ಬಳಸಿದ್ರು? ಪ್ರಜ್ಞೆಯ ವಿಶ್ಲೇಷಣಾತ್ಮಕ ಅಧ್ಯಯನಕ್ಕಾಗಿ ಅಂತರಾವಲೋಕನವನ್ನ ಬಳಸಿದ್ರು. ಓಕೆ, ಮುಂದುವರೆದು ನೋಡೋದಾದ್ರೆ ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿನಿಷ್ಠತೆ ಹೊಂದಿರುವಂತಹ ವಿಧಾನ ಅಂದ್ರೆ ಯಾವುದು? ಇದನ್ನ ವೆರಿ 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 ಇಂಪಾರ್ಟೆಂಟ್ ಕ್ವೆಶನ್ ಇದು. ವ್ಯಕ್ತಿನಿಷ್ಠತೆನ ವಸ್ತುನಿಷ್ಠತೆನ ಅಂತ ಕೇಳ್ತಾರೆ. ಇದನ್ನ GPSTR 2018 ಅಲ್ಲಿ ಕೂಡ ಇದನ್ನ ಕೇಳಿದ್ದಾರೆ. ಮನೋವಿಜ್ಞಾನದ ವಿಧಾನಗಳಲ್ಲಿ ಅತ್ಯಂತ ವ್ಯಕ್ತಿನಿಷ್ಠತೆ ಹೊಂದಿರುವಂತಹ ವಿಧಾನ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಅಂತರಾವಲೋಕನ. ಯಾವುದು? ಅದು ಅಂತರಾವಲೋಕನ ಆಗಿರುತ್ತೆ. ಯಾವುದು? ವ್ಯಕ್ತಿನಿಷ್ಠತೆಗೆ ಸಂಬಂಧಿಸಿದಂತೆ ಇರುವಂತಹ ವಿಧಾನ ಯಾವುದು ಅಂದ್ರೆ ಅಂತರಾವಲೋಕನ. ಅವಲೋಕನ ವಿಧಾನ ಅಂದ್ರೆ ಏನು? ಈಗ ಅಂತರಾವಲೋಕನ ಬೇರೆ, ಅವಲೋಕನ ಬೇರೆ. ಓಕೆ, ತನ್ನನ್ನ ತಾನ ಒಳಗೆ ಇಳಿದು ವೀಕ್ಷಿಸುವುದು, ಅರಿಯುವುದು, ಅದು ಅಂತರಾವಲೋಕನ. ಆದ್ರೆ ಅವಲೋಕನ ವಿಧಾನ ಅಂದ್ರೆ ಏನು? ಇದು ಉದ್ದೇಶ ಸಹಿತವಾಗಿ ನಿರ್ದಿಷ್ಟ ಸಮಯ ಮತ್ತು ಸನ್ನಿವೇಶದಲ್ಲಿ ಪೂರ್ವ ನಿರ್ಧಾರಿತ ಕ್ರಮದಲ್ಲಿ ವ್ಯವಸ್ಥಿತವಾಗಿ ವೀಕ್ಷಿಸಿದ್ದನ್ನ ದಾಖಲಿಸಿ ನಿರ್ಣಯ ತೆಗೆದುಕೊಳ್ಳುವುದೇ ಅವಲೋಕನ. ಅವಲೋಕನ ಅಂದ್ರೆ ಏನು? ಉದ್ದೇಶ ಸಹಿತ ಅಂದ್ರೆ ಅದಕ್ಕೊಂದು ಉದ್ದೇಶ ಇರುತ್ತೆ. ಓಕೆ, ಅದಕ್ಕೆ ನಾವು ನಿರ್ದಿಷ್ಟ ಸಮಯ ಮತ್ತು ಸನ್ನಿವೇಶ ಇವೆಲ್ಲವೂ ಕೂಡ ಪೂರ್ವ ನಿರ್ಧರಿತ ಆಗಿರುತ್ತೆ. ಆ ಒಂದು ಕ್ರಮದಲ್ಲಿ ವ್ಯವಸ್ಥಿತವಾಗಿ ನಾವು ವೀಕ್ಷಿಸ್ತಾ ಆ ಒಂದು ನಾವೇನೇನೆಲ್ಲ ನೋಡ್ತೀವಿ ರಿಸಲ್ಟ್, ಅದನ್ನ ದಾಖಲಿಸ್ತಾ ಹೋಗ್ತೀವಿ. ಮತ್ತೆ ಅದರ ಒಂದು ನಿರ್ಣಯವನ್ನ ನಾವು ಏನ್ ತಗೋತೀವಿ ದಟ್ ಇಸ್ ವಾಟ್ ಅವಲೋಕನ. ಓಕೆ, ಇನ್ನು ಅವಲೋಕನ ಪದ್ಧತಿಯ ಜನಕ ಯಾರು? ಜೆ.ಬಿ. ವ್ಯಾಟ್ಸನ್. ನೋಡಿ, ಇವಾಗ ಇಲ್ಲೇ ಇದೆ ಏನು? ಅಂತರಾವಲೋಕನ ವಿಧಾನದ ಜನಕ ಬಂದು ಇ.ಬಿ. ಟಿಶ್ನರ್ ರವರಾದ್ರೆ ಅವಲೋಕನ ಪದ್ಧತಿಯ ಜನಕ ಅಥವಾ ಈ ಒಂದು ಪದ್ಧತಿಯ ಅಥವಾ ಈ ಒಂದು ವಿಧಾನದ ಜನಕ ಯಾರು ಅಂದ್ರೆ ಜೆ.ಬಿ. ವ್ಯಾಟ್ಸನ್. ಇ.ಬಿ. ಟಿಶ್ನರ್ ಅಂತರಾವಲೋಕನ, ಜೆ.ಬಿ. ವ್ಯಾಟ್ಸನ್ ಅವಲೋಕನ. ಕ್ಲಿಯರ್? ಈಗ ಪ್ರಾಯೋಗಿಕ ವಿಧಾನಕ್ಕೆ ಬಂದ್ರೆ ನೋಡಿ, ಗುರುತಿಸಿದಂತಹ ಸಮಸ್ಯೆಯೊಂದರ ಬಗ್ಗೆ ಮಾಡಿದಂತ ಪ್ರಾಕಲ್ಪನೆಯ ಸತ್ಯಾಸತ್ಯತೆ ಅಥವಾ ನಿಖರತೆಯನ್ನು ನಿರ್ಧರಿಸುವುದಕ್ಕೆ ಅನುಸರಿಸುವಂತ ಮಾರ್ಗವೇ ನಾವು ಪ್ರಯೋಗ. ಅದನ್ನ ನಾವು ಪ್ರಯೋಗ ಮಾಡೋದ್ರ ಮೂಲಕ ನಾವು ಏನ್ ಮಾಡ್ತಾ ಹೋಗ್ತೀವಿ? ಗುರುತಿಸ್ತಾ ಹೋಗ್ತೀವಿ ಸಮಸ್ಯೆಯೊಂದರ ಬಗ್ಗೆ ಆ ಪ್ರಾಕಲ್ಪನೆಯ ಸತ್ಯಾಸತ್ಯತೆ ಅಥವಾ ನಿಖರತೆಯನ್ನ ನಿರ್ಧರಿಸೋದಕ್ಕೆ ಅನುಸರಿಸುವಂತ ಮಾರ್ಗ. ಇನ್ನು ಪ್ರಾಕಲ್ಪನೆ ಅಂದ್ರೆ ಏನು? ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಾಕಲ್ಪನೆ ಅನ್ನೋದನ್ನ ನಾವು ಬಹಳಷ್ಟು ಬಳಸ್ತಾ ಹೋಗ್ತೀವಿ. ಕ್ರಿಯಾ ಸಂಶೋಧನೆಯಲ್ಲಿ ಕ್ರಿಯಾ ಪ್ರಾಕಲ್ಪನೆ ಅಂತೆಲ್ಲ ಹೇಳ್ತೀವಿ. ಹಾಗಾದ್ರೆ ಕ್ರಿಯಾ ಪ್ರಾಕಲ್ಪನೆ ಅಥವಾ ಇಲ್ಲಿ ನೋಡಿ ದ ವರ್ಡ್ ಪ್ರಾಕಲ್ಪನೆ ಏನ್ ಹೇಳುತ್ತೆ? ಸಮಸ್ಯೆ ಒಂದಕ್ಕೆ ತಾತ್ಕಾಲಿಕವಾಗಿ ಜಾಣ್ಮೆಯಿಂದ ಊಹಿಸಿದಂತ ಪರಿಹಾರನೇ ಪ್ರಾಕಲ್ಪನೆ. ಒಂದು ಸಮಸ್ಯೆ ಇದೆ, ಅದಕ್ಕೆ ನಾವು ಟೆಂಪರರಿ ಆಗಿ ಏನ್ ಮಾಡ್ತೀವಿ? ಒಂದು ಪರಿಹಾರವನ್ನ ಕಂಡುಕೊಳ್ಳುವುದು, ಅದನ್ನೇ ನಾವು ಪ್ರಾಕಲ್ಪನೆ ಅಂತ ಹೇಳ್ತೀವಿ. ಹಾಗಾದ್ರೆ ಪ್ರಯೋಗ ಪದ್ಧತಿಯ ಹಂತಗಳು ಯಾವ್ಯಾವು? ಈಗ ನಾವು ನೋಡ್ತಾ ಇರೋದು ಪ್ರಯೋಗ ಪದ್ಧತಿ. ಅದರಲ್ಲಿ ಫಸ್ಟ್ ಸಮಸ್ಯೆನ ಗುರುತಿಸ್ತೀವಿ, ಸೂಕ್ತ ಪ್ರಾಕಲ್ಪನೆಗಳ ರಚನೆ ಮಾಡ್ತೀವಿ, ಚರಾಂಶಗಳ ಗುರುತಿಸುವಿಕೆ, ಚರಾಂಶಗಳ ವರ್ಗೀಕರಣ, ಚರಾಂಶಗಳ ನಿಯಂತ್ರಣ, ಅವಲಂಬಿತ ಚಲಕ ಮಾಪನ, ಪ್ರಯೋಗ, ತೀರ್ಮಾನ ಕೈಗೊಳ್ಳುವುದು, ವರದಿ ತಯಾರಿಸುವುದು, ಪುನರಾವರ್ತನೆ, ಇವೆಲ್ಲವೂ ಕೂಡ ಹಂತಗಳು. ಇನ್ನು ಪ್ರಯೋಗ ಪದ್ಧತಿಯಲ್ಲಿ ಪ್ರಾಕಲ್ಪನೆಯನ್ನ
ಪ್ರಯೋಗಕಾರನ ಕಣ್ಣು ಅಂತ ಹೇಳಿ ಕರಿತೀವಿ. ಪ್ರಾಕಲ್ಪನೆಯನ್ನ ನಾವು ಪ್ರಯೋಗಕಾರನ ಕಣ್ಣು ಅಂತ ಕರಿತೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಟಿಇಟಿ ನಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವೆಶನ್ ಇದು. ಯಾವುದು? ಪ್ರಯೋಗಕಾರನ ಕಣ್ಣು ಅಂತ ಹೇಳಿ ನಾವು ಪ್ರಾಕಲ್ಪನೆಯನ್ನ ಕರಿತೀವಿ. ಓಕೆ. ಚರಾಂಶಗಳ ವರ್ಗೀಕರಣ. ಚರಾಂಶಗಳು ಅಂತ ಬಂದಾಗ ಸ್ವತಂತ್ರ ಚರಾಂಶ, ಅವಲಂಬಿತ ಚರಾಂಶ, ಮಧ್ಯವರ್ತಿ ಚರಾಂಶ, ಅಸಂಗತ ಚರಾಂಶ ಅಂತ ಹೇಳಿ ನಾವು 4 ಟೈಪ್ಸ್ ನೋಡ್ತೀವಿ. ಓಕೆ. ಅದರಲ್ಲಿ ಸ್ವತಂತ್ರ ಚರಾಂಶ ಏನ್ ಹೇಳುತ್ತೆ? ಯಾವ ಚರಾಂಶ ತನ್ನ ಪ್ರಭಾವದಿಂದಾಗಿ ಇನ್ನೊಂದು ಚರಾಂಶದ ಮಟ್ಟವನ್ನ ಬದಲು ಮಾಡುವುದು, ಅದನ್ನ ನಾವು ಸ್ವತಂತ್ರ ಚರಾಂಶ ಅಂತ ಹೇಳ್ತೀವಿ. ಅಂದ್ರೆ ಇಂಡಿವಿಜುವಾಲಿಟಿಯನ್ನ ನಾವಿಲ್ಲಿ ನೋಡ್ತೀವಿ. ಓಕೆ. ಅಂದ್ರೇನು? ಅದರದ್ದೇ ಆದಂತ ಒಂದು ತನ್ನದೇ ಆದ ಪ್ರಭಾವದಿಂದ ಇನ್ನೊಂದು ಚರಾಂಶದ ಮಟ್ಟವನ್ನ ಅದು ಬದಲು ಮಾಡತ್ತೆ. ಅದನ್ನ ನಾವು ಸ್ವತಂತ್ರ ಚರಾಂಶ ಅಂತ ಹೇಳ್ತೀವಿ. ಅವಲಂಬಿತ ಚರಾಂಶ ಅಂತ ಹೇಳಿದ್ರೆ ಯಾವ ಒಂದು ಚರಾಂಶ ಬೇರೊಂದು ಚರಾಂಶದ ಪ್ರಭಾವದಿಂದಾಗಿ ತನ್ನ ಮಟ್ಟವನ್ನ ಬದಲಾಯಿಸಿಕೊಳ್ಳುತ್ತೋ, ಓಕೆ, ತನ್ನ ಒಂದು ಮಟ್ಟವನ್ನ ಯಾವುದು ಬದಲಾಯಿಸಿಕೊಳ್ಳುತ್ತೋ ಅದನ್ನ ನಾವು ಪರತಂತ್ರ ಚರಾಂಶ ಅಥವಾ ಅವಲಂಬಿತ ಚರಾಂಶ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಕರಿತೀವಿ. ಫಸ್ಟ್ನೇದೇನು? ಇಂಡಿಪೆಂಡೆಂಟ್ ವೇರಿಯೇಬಲ್. ಇನ್ನು ಮಧ್ಯವರ್ತಿ ಚರಾಂಶ. ಮಧ್ಯವರ್ತಿ ಚರಾಂಶ ಅಂತ ಹೇಳಿದ್ರೆ ಇವುಗಳು ಕೂಡ ಸ್ವತಂತ್ರ ಚರಾಂಶದಂತೆ ಇದ್ರೂ ಕೂಡ ಪ್ರಯೋಗಕಾರ ಇವುಗಳನ್ನ ಪೂರ್ವಾಲೋಚಿಸಿ ನಿಯಂತ್ರಿಸ್ತಾನೆ. ಇದನ್ನ ಎಲ್ಲ ಕಂಟ್ರೋಲ್ ಮಾಡುವಂಥದ್ದು, ರೆಗ್ಯುಲೇಟ್ ಮಾಡುವಂಥದ್ದು ಯಾರು ಅಂತ ಹೇಳಿದ್ರೆ ದಟ್ ಇಸ್ ಪ್ರಯೋಗಕಾರ. ಓಕೆ. ಹಾಗಾಗಿನೇ ಇದನ್ನ ನಾವು ಮಧ್ಯವರ್ತಿ ಚರಾಂಶ ಅಂತ ಕರಿತೀವಿ. ಇನ್ನು ಅಸಂಗತ ಚರಾಂಶ ಅಂತ ಹೇಳಿದ್ರೆ ಯಾವ ಚರಾಂಶದ ಮೇಲೂ ಯಾವುದೇ ಪರಿಣಾಮ ಉಂಟು ಮಾಡೋದೇ ಅಸಂಗತ, ಅಂದ್ರೆ ಯಾವ ಒಂದು ಪರಿಣಾಮನೂ ಉಂಟು ಮಾಡದೆ ತಟಸ್ಥವಾಗಿರುತ್ತೋ ಅಂಥದನ್ನ ನಾವು ಅಸಂಗತ ಚರಾಂಶ ಅಂತ ಕರಿತೀವಿ. ಇನ್ನು ವ್ಯಕ್ತಿ ಅಧ್ಯಯನ. ವ್ಯಕ್ತಿ ಅಧ್ಯಯನದ ಪ್ರವರ್ತಕ ಯಾರು? DFD ಬುಕ್ಸ್ ಏನಿದ್ದಾರೆ ಇವರು ವ್ಯಕ್ತಿ ಅಧ್ಯಯನದ ಪ್ರವರ್ತಕ ಅಂತ ಕರಿತೀವಿ. ವ್ಯಕ್ತಿ ಅಧ್ಯಯನ ಅನ್ನುವಂಥದ್ದು ಒಂದು ಸಮಸ್ಯೆಗೆ ಸಂಬಂಧಿಸಿದಂತೆ ಇದನ್ನ ನಾವೇನಂತ ಕರಿತೀವಿ? ಕೇಸ್ ಸ್ಟಡಿ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಓಕೆ. ಏನಂತ ಕರಿತೀವಿ? ಕೇಸ್ ಸ್ಟಡಿ ಅಂತ ಕರಿತೀವಿ. ವ್ಯಕ್ತಿ ಅಧ್ಯಯನ ಅಂತ ಹೇಳಿದ್ರೆ ಕೇಸ್ ಸ್ಟಡಿ ಅಂತ ಕರಿತೀವಿ. ಹಾಗಾದ್ರೆ ವ್ಯಕ್ತಿ ಅಧ್ಯಯನ ಅಥವಾ ಕೇಸ್ ಸ್ಟಡಿ ಅಂದ್ರೆ ಏನು? ಒಂದು ಸಮಸ್ಯೆಗೆ ಸಂಬಂಧಿಸಿದಂತೆ ವ್ಯಕ್ತಿ ಅಥವಾ ಅನೇಕ ವ್ಯಕ್ತಿಗಳು ಅಥವಾ ಸಂಸ್ಥೆ ಅಥವಾ ಒಂದು ಗ್ರಾಮ ಇವೆಲ್ಲವನ್ನೂ ಒಳಗೊಂಡಿರ್ಬೋದು. ಓಕೆ. ಹಲವು ಮೂಲಗಳಿಂದ ಮಾಹಿತಿಯನ್ನ ಇಲ್ಲಿ ಸಂಗ್ರಹಿಸ್ತಾರೆ, ಅದನ್ನ ಅರ್ಥೈಸ್ಕೊಳ್ತಾರೆ, ಸಮಸ್ಯೆಗೆ ಕಾರಣಗಳನ್ನ ವಿಶ್ಲೇಷಿಸಿ ಸಮಸ್ಯೆಗೆ ಪರಿಹಾರವನ್ನ ಕಂಡು ಹಿಡಿಯೋದು ವ್ಯಕ್ತಿಯ ಅಧ್ಯಯನ ಒಂದು ಪ್ರಮುಖ ಆಶಯ ಆಗಿರುತ್ತೆ. ಇನ್ನು ವ್ಯಕ್ತಿ ಅಧ್ಯಯನವನ್ನ ಚಿಕಿತ್ಸಾ ವಿಧಾನ ಅಥವಾ ನೈದಾನಿಕ ವಿಧಾನ ಅಂತ ಕೂಡ ಕರೀತಾರೆ. ಯಾವ್ದನ್ನ? ವ್ಯಕ್ತಿ ಅಧ್ಯಯನವನ್ನ. ಅಂದ್ರೇನು? ಇಂಗ್ಲಿಷ್ ನಲ್ಲಿ ಇದನ್ನ ಕೇಸ್ ಸ್ಟಡಿ ಆದ್ರೆ ಇಟ್ ಇಸ್ ಅ ಪಾರ್ಟ್ ಆಫ್ ಏನಂತ ಹೇಳ್ತೀವಿ? ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಕರಿತೀವಿ. ನೈದಾನಿಕ ವಿಧಾನ ಅಥವಾ ಚಿಕಿತ್ಸಾ ವಿಧಾನ ಅಂದ್ರೆ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತ ಇಂಗ್ಲಿಷ್ ಅಲ್ಲಿ. ಇನ್ನು ವ್ಯಕ್ತಿ ಅಧ್ಯಯನದ ಹಂತಗಳನ್ನ ನಾವು ನೋಡ್ತಾ ಹೋದ್ರೆ ಸಮಸ್ಯಾತ್ಮಕ ವ್ಯಕ್ತಿ, ಸಮಸ್ಯೆ ನಿರೂಪಣೆ, ಮಾಹಿತಿ ಸಂಗ್ರಹ, ಮಾಹಿತಿಯ ವ್ಯವಸ್ಥೀಕರಣ, ಮಾಹಿತಿಗೆ ಅರ್ಥ ಕಲ್ಪಿಸುವುದು, ಸಮಸ್ಯೆಯ ಕಾರಣಗಳ ವಿಶ್ಲೇಷಣೆ, ಸೂಕ್ತ ನಿವಾರಣೋಪಾಯಗಳ ನಿರ್ಧಾರ, ಆಮೇಲೆ ನಿವಾರಣೋಪಾಯಗಳನ್ನ ಕಾರ್ಯಗತಗೊಳಿಸುವುದು, ಜೊತೆಗೆ ನಿವಾರಣೋಪಾಯಗಳ ಮೌಲ್ಯಗಳನ್ನ ನಿರ್ಧಾರ ಮಾಡುವಂಥದ್ದು. ಓಕೆ. ಇನ್ನು ಮನೋವಿಶ್ಲೇಷಣಾ ವಿಧಾನ. ಓಕೆ. ಮನೋವಿಶ್ಲೇಷಣಾ ವಿಧಾನವನ್ನ ಕೊಟ್ಟಂತವ್ರು ಯಾರು ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ರವರು ಮನೋವಿಶ್ಲೇಷಣಾ ವಿಧಾನವನ್ನ ಹೇಳಿದ್ರು. ಅಂದ್ರೇನು? ಸೈಕೋ ಅನಾಲಿಸಿಸ್ ಅಂತ ಕರಿತೀವಿ. ಓಕೆ. ಸೊ ಇದಿಷ್ಟು ಮನೋವಿಜ್ಞಾನ ಅಂದ್ರೆ ಏನು ಅನ್ನೋದ್ರ ಒಂದು ಪೂರ್ವ ಪೀಠಿಕೆ ಆಗಿತ್ತು. ಓಕೆ. ಥ್ಯಾಂಕ್ ಯು. ಇದ್ರ ಮೊದಲನೇ ವಿಡಿಯೋ ನಾನು ಹಾಕಿದಾಗ ಈಗ ಡಿಲೀಟ್ ಮಾಡಿ ಇದನ್ನ ಹಾಕಿರೋದು. ಸೊ ತುಂಬಾ ಜನ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ. ನಾನು ಕೇಳಿದ್ದೆ ಇದು ಹೇಗಿದೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಆಮೇಲೆ ಅಂತ ಹೇಳಿ ಎಲ್ರು ಕಮೆಂಟ್ ಮಾಡಿದ್ರಿ. ಉಮೇಶ್ ಅನ್ನುವಂಥವ್ರು ಏನಂತ ಕಮೆಂಟ್ ಅಲ್ಲಿ ತಿಳಿಸಿದ್ರು? ಮನೋವಿಜ್ಞಾನ ಅನ್ನುವಂಥದ್ದು ಮನೋವಿಜ್ಞಾನ ಮೊದಲು ಆತ್ಮವನ್ನ ಕಳೆದುಕೊಂಡಿತು, ನಂತರ ಮನಸ್ಸನ್ನ ಕಳೆದುಕೊಂಡಿತು, ಜೊತೆಗೆ ಅದರ ನಂತರ ಪ್ರಜ್ಞೆಯನ್ನ ಕಳೆದುಕೊಂಡು ಸದ್ಯ ಮನೋವಿಜ್ಞಾನ ವರ್ತನೆಯಾಗಿದೆ, ಅಂದ್ರೆ ವರ್ತನೆಯ ಅಧ್ಯಯನ ಆಗಿದೆ ಅನ್ನುವಂಥದ್ದು ವಿಲಿಯಂ ವುಡ್ವರ್ತ್ ರವರು ಹೇಳಿರುವಂತದ್ದು. ಅಂದ್ರೆ ಇದರ ಒಂದು ಪ್ರೀವಿಯಸ್ ವಿಡಿಯೋ ಏನಿತ್ತು ಅಂದ್ರೆ ನಾನು ಡಿಲೀಟೆಡ್ ವಿಡಿಯೋ ಅದರಲ್ಲಿ ಬೇರೆ ತಗೊಂಡಿದ್ದೀನಿ ಹೆಸರು ಅಂತ ಹೇಳಿದ್ರು. ಅಫ್ಕೋರ್ಸ್ ನಾನು ಬೇರೆ ತಗೊಂಡಿದ್ದೆ. ನೋಡಿ, ಸರಿಯಾದ ಉತ್ತರ ವಿಲಿಯಂ ವುಡ್ವರ್ತ್ ಆಗಿರೋದ್ರಿಂದ ಇದನ್ನ ನಾನು ಮತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡಿದೀನಿ. ಯಾಕೆ ಅಂದ್ರೆ ಈಗ ಅವ್ರಿಗೆ ಗೊತ್ತು ಅಲ್ವಾ, ಅವ್ರು ಅದನ್ನ ಕರೆಕ್ಟ್ ಮಾಡಿದ್ರು. ಈಗ ಎಲ್ಲೋ ಬೈ ಮಿಸ್ಟೇಕ್ ಆಗಿ ಒಂದು ಹೇಳಿರೋದನ್ನ
ಆ ತಪ್ಪನ್ನ ಮತ್ತೆ ಮುಂದುವರಿಸಬಾರ್ದು ಅನ್ನೋ ಕಾರಣಕ್ಕೆ ಸೊ ಆ ಒಂದು ವಿಡಿಯೋನ ನಾನು ಕಂಪ್ಲೀಟ್ ಡಿಲೀಟ್ ಮಾಡಿಬಿಟ್ಟು ಈಗ ಮತ್ತೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಓಕೆ, ಯಾಕೆ ಅಂದ್ರೆ ತಪ್ಪಾಗಬಾರ್ದು ಅಂತ ಅಷ್ಟೇ. ಓಕೆ, ಸೊ ಇದು ಜಸ್ಟ್ ಇದು ಒಂದು ಪೀಠಿಕೆ ಆಗಿರುತ್ತೆ. ಇದ್ರ ನಂತರ ನಾವು ಶೈಕ್ಷಣಿಕ ಮನೋವಿಜ್ಞಾನ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಈಗ ಸದ್ಯಕ್ಕೆ ಇದನ್ನೇ ಮುಂದುವರ್ಸೋಣ ಅಂದ್ರೆ ಕಂಪ್ಲೀಟ್ ಮನೋವಿಜ್ಞಾನ ಒಂದು ಶಾರ್ಟ್ ನೋಟ್ಸ್ ಏನಿದೆ ಇದನ್ನ ಕಂಪ್ಲೀಟ್ ಮಾಡೋಣ. ಇಲ್ಲ ಅಂದ್ರೆ ಇದ್ರ ಜೊತೆಗೇನೆ ಮ್ಯಾಥ್ಸ್ ಕೂಡ ಮಾಡ್ಕೊಳ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.